ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದೆ. ಸರ್ಕಾರ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಕೂಡ ಸಂತೋಷ ಇದೆ. ಸಿಎಂ ಎಸ್ಐಟಿ ರಚನೆ ಮಾಡಿದ್ದನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು. ಲೇಟ್ ಆದ್ರೂ ಅಟ್ಲೀಸ್ಟ್ ಎಸ್ಐಟಿ ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ ಎಸ್ಐಟಿ ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ, ಹೀಗಾಗಿ ಎಸ್ಐಟಿ ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು. ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಸ್ಐಟಿ ಟೀಮ್ ರಚನೆಗೊಂಡಿದೆ. ನಾವು ಕಾಯೋಣ ಅಲ್ವಾ? ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ತನಿಖೆ ಆಗತ್ತೆ, ನ್ಯಾಯ ಸಿಗತ್ತೆ ಅಂತ. ಸೊ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಕೆ.ವಿ. ಧನಂಜಯ್ ಅವರು, ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತನಿಖೆ ನಡೆಸಿದ್ರೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎದ್ದು ಬಿಡುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಎಸ್ಐಟಿ ರಚನೆ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ, ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು. ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ, ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್. ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ನಿರ್ಧಾರವೇ ಸ್ವಾಗತಾರ್ಹ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಹಾಗೆ ತನಿಖಾ ಸಂಸ್ಥೆಗಳ ಮೇಲೆ ನಾವು ವಿಶ್ವಾಸ ಕಳ್ಕೋಕೂಡದು. ಇದೀಗ ತನಿಖಾ ತಂಡ ರಚನೆಯಾಗಿದೆ ಅನ್ನೋದೇ ಮೊದಲ ಜಯ. ಇದರ ಜೊತೆಗೇನೆ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಅನ್ನೋ ಮಾತುಗಳನ್ನಾಡಿದ್ದಾರೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡವನ್ನ ರಚಿಸಿದೆ ರಾಜ್ಯ ಸರ್ಕಾರ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದೆ. ಸರ್ಕಾರ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಕೂಡ ಸಂತೋಷ ಇದೆ. ಸಿಎಂ ಎಸ್ಐಟಿ ರಚನೆ ಮಾಡಿದ್ದನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು. ಲೇಟ್ ಆದ್ರೂ ಅಟ್ಲೀಸ್ಟ್ ಎಸ್ಐಟಿ ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ ಎಸ್ಐಟಿ ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ, ಹೀಗಾಗಿ ಎಸ್ಐಟಿ ತನಿಖೆ ಹೇಗೆ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು. ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಬಹಳ
ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ SIT ಟೀಮ್ ರಚನೆಗೊಂಡಿದೆ. ನಾವು ಕಾಯೋಣ ಅಲ್ವಾ? ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ತನಿಖೆ ಆಗತ್ತೆ, ನ್ಯಾಯ ಸಿಗತ್ತೆ ಅಂತ. ಸೊ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು KV ಧನಂಜಯ್ ಅವರು, ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತನಿಖೆ ನಡೆಸಿದ್ರೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎದ್ದು ಬಿಡುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. SIT ರಚನೆ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ, ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು. ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ, ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷ ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್. ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ಸರ್ಕಾರ SIT ರಚನೆ ಮಾಡಿರುವ ನಿರ್ಧಾರವೇ ಸ್ವಾಗತಾರ್ಹ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಹಾಗೆ ತನಿಖಾ ಸಂಸ್ಥೆಗಳ ಮೇಲೆ ನಾವು ವಿಶ್ವಾಸ ಕಳ್ಕೋಕೂಡದು. ಇದೀಗ ತನಿಖಾ ತಂಡ ರಚನೆಯಾಗಿದೆ ಅನ್ನೋದೇ ಮೊದಲ ಜಯ. ಇದರ ಜೊತೆಗೇನೆ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಅನ್ನೋ ಮಾತುಗಳನ್ನಾಡಿದ್ದಾರೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡವನ್ನ ರಚಿಸಿದೆ ರಾಜ್ಯ ಸರ್ಕಾರ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಇದೆ. ಸರ್ಕಾರ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಹಿಳಾ ಆಯೋಗದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಬಗ್ಗೆ ಕೂಡ ಸಂತೋಷ ಇದೆ. ಸಿಎಂ SIT ರಚನೆ ಮಾಡಿದ್ದನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇದೊಂದು ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿತ್ತು. ಲೇಟ್ ಆದ್ರೂ ಅಟ್ಲೀಸ್ಟ್ SIT ರಚನೆ ಆಗಿದೆ ಅನ್ನೋ ಸಮಾಧಾನನ, ಅಥವಾ SIT ಮುಂದೇನು ಅತಿ ದೊಡ್ಡ ಟಾಸ್ಕ್ ಇದೆ, ಹೀಗಾಗಿ SIT ತನಿಖೆ ಹೇಗ್ ಸಾಗುತ್ತೆ ಅನ್ನೋ ಅನುಮಾನನ? ಹಾಗಲ್ಲ, ನಾವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು ಪೊಲೀಸ್ ಒಂದು ಸಿಸ್ಟಮ್ ಮೇಲೆ, ಮತ್ತೆ ಅವರ ಮಾಡುವ ತನಿಖೆ ಮೇಲೆ ನಮಗೆಲ್ಲರಿಗೂ ಭರವಸೆ ಇರಬೇಕು. ಮಹಿಳಾ ಆಯೋಗದ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬರೆದಿದ್ದೆ. ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಒಂದು ಅಧ್ಯಕ್ಷತೆಯಲ್ಲಿ SIT ಟೀಮ್ ರಚನೆಗೊಂಡಿದೆ. ನಾವು ಕಾಯೋಣ ಅಲ್ವಾ? ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ತನಿಖೆ ಆಗತ್ತೆ, ನ್ಯಾಯ ಸಿಗತ್ತೆ ಅಂತ. ಸೊ ನಾವೆಲ್ಲರೂ ಅದನ್ನ ಕಾದು ನೋಡೋಣ ಅಂತ ನಾನೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು KV ಧನಂಜಯ್ ಅವರು, ಅವರ ಹೇಳಿಕೆ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಕ್ಷೇತ್ರದ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ತನಿಖೆ ನಡೆಸಿದ್ರೆ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಎದ್ದು ಬಿಡುತ್ತೆ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಅವರ ಒಂದು ಕಮೆಂಟ್ಸ್ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. SIT ರಚನೆ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸು ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದೀವಿ. ಇದು ಕರ್ನಾಟಕದ ಇಡೀ ಜನತೆಗೆ ಸಿಕ್ಕಂತ ಒಂದು ಮನ್ನಣೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಪ್ರಕರಣ ಎಸ್ಪೆಷಲಿ ಎಷ್ಟು ಗೋಜಲಾಗ್ಬಿಟ್ಟಿದೆ ಅಂತಂದ್ರೆ, ದಶಕಗಳಿಂದ ಆರೋಪ ಬರ್ತಾ ಇತ್ತು, ಅದ್ರ ಬಗ್ಗೆ ತನಿಖೆ ಆಗ್ತಿಲ್ಲ, ಪೊಲೀಸರು ಇದಕ್ಕೆ ಧ್ವನಿ ಕೊಡ್ತಿಲ್ಲ ಅನ್ನೋ ಆರೋಪ ಅಲ್ಲಿನ ಸ್ಥಳೀಯರಿಂದ ಬರ್ತಾ ಇತ್ತು.
ಈಗ ತನಿಖೆ ಪ್ರಾರಂಭ ಮಾಡಿದ್ರೆ ಈ ಟೈಮ್ ಗ್ಯಾಪ್ ಏನಿದೆ ಮೇಡಮ್, ನ್ಯಾಯ ಪ್ರಕ್ರಿಯೆಯಲ್ಲಿ ವಿಳಂಬ ಮತ್ತಷ್ಟು ಆಗ್ಬಿಡುತ್ತಾ, ಅಥವಾ ಕೆಲವೊಂದಷ್ಟು ಮಹತ್ವವಾದ ಸಾಕ್ಷ್ಯಗಳೆಲ್ಲಾದ್ರೂ ಮಿಸ್ಸಿಂಗ್ ಆಗ್ಬಿಡುತ್ತಾ? ಇಂತಹ ಅನೇಕ ಅನುಮಾನಗಳು ಇದ್ದೇ ಇದೆ. ಇನ್ನು ಆ ಊಹಾಪೋಹಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಇಡೀ ಕರ್ನಾಟಕ ಜನತೆ ಮತ್ತು ಆಯೋಗದ ಅಧ್ಯಕ್ಷರು ಆಗಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಏನು ಮನವಿ ಮಾಡಿದ್ವಿ ಅದನ್ನ ಒಪ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಸೊ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ ಅಂತ ಹೇಳಿ ಮಾತ್ರ ನಾವೆಲ್ಲರೂ ಆಶಿಸಕ್ಕೆ ಸಾಧ್ಯ. ರೈಟ್. ಧನ್ಯವಾದ ನಾಗಲಕ್ಷ್ಮಿ ಚೌಧರಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಪ್ರತಿಕ್ರಿಯೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ನಿರ್ಧಾರವೇ ಸ್ವಾಗತಾರ್ಹ. ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಹಾಗೆ ತನಿಖಾ ಸಂಸ್ಥೆಗಳ ಮೇಲೆ ನಾವು ವಿಶ್ವಾಸ ಕಳ್ಕೋಕೂಡದು. ಇದೀಗ ತನಿಖಾ ತಂಡ ರಚನೆ ಆಗಿದೆ ಅನ್ನೋದೇ ಮೊದಲ ಜಯ. ಇದರ ಜೊತೆಗೇನೆ ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅನ್ನೋ ವಿಶ್ವಾಸದೊಂದಿಗೆ ಕಾದ್ ನೋಡೋಣ ಅನ್ನೋ ಮಾತುಗಳನ್ನಾಡಿದ್ದಾರೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ತಂಡವನ್ನ ರಚಿಸಿದೆ ರಾಜ್ಯ ಸರ್ಕಾರ. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ಗೆ